ಕ್ಷೇತ್ರ ಇಂಡಿಯನ್ ಮೆರ್ಚೆಂಟ್ ನೇವಿಲಿ ಕಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ, ನಾನು ಇವತ್ತಿನ ನೋಡದಲ್ಲಿ ಹೇಳ್ತಕ್ಕಂಥ ಮಾಹಿತಿನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಇವತ್ತಿನ ನೋಡದಲ್ಲಿ ಯಾವ ಒಂದು ಮಾಹಿತಿನ ನೋಡ್ ತಗೊಂಡ್ರ ಒಂದು ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಆಗಿರ್ಬೋದು, ಮತ್ತೆ ಒಂದು ಎಕ್ಸಾಮಿನೇಷನ್ ಸೆಂಟರ್, ಅದೇ ರೀತಿ ಇಲ್ಲಿ ಇನ್ನಿತರ ಮಾಹಿತಿ ಬಗ್ಗೆ ನಿಮ್ಗೆ ಅವರಿಗೆ ತಿಳಿಸ್ಕೊಡ್ತೀನಿ. ನಾನು ಇಲ್ಲಿ ಕಲಿರ್ತಕ್ಕಂಥ ಹುದ್ದೆ ಬಂದ್ಬಿಟ್ಟು ಗೌರ್ಮೆಂಟ್ ಹುದ್ದೆಗಳು ಅಥವಾ ಪ್ರೈವೇಟ್ ಹುದ್ದೆಗಳಂತ ನಿಮಗೆ ಪ್ರತಿಯೊಂದರ ಬಗ್ಗೆ ಕೂಡ ಅವರಿಗೆ ತಿಳಿಸ್ಕೊಡ್ತಾ ಇದೀನಿ. ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ಈಗ ನಾನು ಸಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ಕೂಡ ವಿಡಿಯೋ ಮಾಡಿದೀನಿ. ಮತ್ತೆ ಒಂದು ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕಂತ ಕೂಡ ಸಪರೇಟ್ ಆಗಿ ನಾನು ಬೇರೆ ವಿಡಿಯೋದಲ್ಲಿ ಇವರಿಗೆ ತಿಳಿಸಿಕೊಡ್ತೀನಿ. ಯಾರೆಲ್ಲ ಎಲಿಜಿಬಲ್ ಇದ್ರಿ ಪ್ರತಿಯೊಬ್ಬರು ಕೂಡ ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಮಾಹಿತಿನ ಸರಿಯಾಗಿ ಚೆಕ್ ಮಾಡ್ಕೊಂಡು ಒಂದು ಮೆರ್ಚೆಂಟ್ ನೇವಿಲಿ ಕಲಿರ್ತಕ್ಕಂಥದ್ದು ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಅರ್ಜಿನ ಸಲ್ಲಿಸೋ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 11 ಮಾರ್ಚ್ 2024 ಸ್ಟಾರ್ಟ್ ಆಗಿದೆ. ಇನ್ನ ಅರ್ಜಿನ ಸಲ್ಲಿಸೋ ಕೊನೆ ದಿನಾಂಕ ಬಂದ್ಬಿಟ್ಟು 30 ಏಪ್ರಿಲ್ 2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನೊಂದು ರಿಟರ್ನ್ ಎಕ್ಸಾಮಿನೇಷನ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ರೆ ನೋಡಿದ್ವಿ ಕೆಳಗಡೆ ಮೇ 2024 ಒಂದು ರಿಟರ್ನ್ ಎಕ್ಸಾಮಿನೇಷನ್ ಇದೆ ಅಂತ ಕೂಡ ಅವರು ಇಲ್ಲಿ ಡೇಟ್ ನ ಅನೌನ್ಸ್ ಮಾಡಿರತಕ್ಕಂಥದ್ದು. ಇನ್ನು ಡೈರೆಕ್ಟ್ ಆಗಿ ಇವಾಗ ನಾವು ಒಂದು ರಿಟರ್ನ್ ಎಕ್ಸಾಮಿನೇಷನ್ ಸಿಲೆಬಸ್ ಆಗಲಿ ಅಥವಾ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಗ್ಗೆ ನಿಮ್ಗೆ ಅವರಿಗೆ ತಿಳಿಸ್ಕೊಡ್ತೀನಿ. ಮೊದಲಾಗಿ ಇಲ್ಲಿ ಕೆಳಗಡೆ ಅವರು ಒಂದು ರಿಟರ್ನ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ಯಾವ ರೀತಿ ಸಿಲೆಬಸ್ ಇದೆ ಮತ್ತೆ ಒಂದು ಎಕ್ಸಾಮಿನೇಷನ್ ಟೈಮ್ ಮತ್ತು ಮಾರ್ಕ್ಸ್ ಬಗ್ಗೆ ಇಲ್ಲಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಾಗಿ ಒಂದು ಎಕ್ಸಾಮಿನೇಷನ್ ಬಗ್ಗೆ ಇವರಿಗೆ ನೋಡ್ತಗೋಣ. ಇಲ್ಲಿ ಯಾವ ಒಂದು ಪಾಠಗಳಿವೆ ಅಂತ ನೋಡ್ತಿದ್ರೆ ಇಲ್ಲಿ ಮೊದಲಾಗಿ ಜನರಲ್ ಅವೇರ್ನೆಸ್ ಅಂದ್ರೆ ಜಿಕೆ ಗೆ ಸಂಬಂಧಪಟ್ಟಂತೆ 25 ಮಾರ್ಕ್ಸ್ ಇರುತ್ತೆ. ಇನ್ನ ಸೈನ್ಸ್ ಗೆ ಸಂಬಂಧಪಟ್ಟಂತೆ 25 ಮಾರ್ಕ್ಸ್, ಇನ್ನ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತೆ 25 ಮಾರ್ಕ್ಸ್, ಇನ್ನ ಆಪ್ಟಿಟ್ಯೂಡ್ ಅಂಡ್ ರೀಸನಿಂಗ್ ಗೆ ಸಂಬಂಧಪಟ್ಟಂತೆ 25 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಟೋಟಲ್ ಆಗಿ ನೀವು 100 ಮಾರ್ಕ್ಸ್ ಗೆ ಒಂದು ಎಕ್ಸಾಮ್ ಅನ್ನ ಇಲ್ಲಿ ಬರೀಬೇಕು. 100 ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್ ಗೆ ಒಂದು ಎಕ್ಸಾಮ್ ಅನ್ನ ಇಲ್ಲಿ ಬರೀಬೇಕಾಗುತ್ತೆ. ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 2 ಗಂಟೆಗಳ ಕಾಲಾವಕಾಶ ನಿಮಗೆ ಇಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಎಕ್ಸಾಮ್ ಅಲ್ಲಿ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಮಾರ್ಕ್ಸ್ ಇರಲ್ಲ, ಡೈರೆಕ್ಟ್ ಆಗಿ ನೀವು ಟೇಕ್ ಮಾಡ್ತಾ ಹೋಗ್ಬೋದು. ಇನ್ನೊಂದು ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇರುತ್ತೆ. ಈ ಎರಡು ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಈ ಒಂದು ಎಕ್ಸಾಮ್ ಅನ್ನ ನೀವು ಇಲ್ಲಿ ಬರೀಬಹುದು. ಇಲ್ಲಿ ಕೆಳಗಡೆ ಅದರ ಬಗ್ಗೆ ಕೂಡ ಅವರು ಇವರಿಗೆ ಕೊಟ್ಟಿದ್ದಾರೆ. ಯಾರೆಲ್ಲ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನ ಕೆಳಗಡೆ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಕೂಡ ಕೊಡಿದ್ರೆ ಇಲ್ಲಿ ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಮಾರ್ಕ್ಸ್ ಇರಲ್ಲ, ಡೈರೆಕ್ಟ್ ಆಗಿ ಚೆಕ್ ಮಾಡ್ತಾ ಹೋಗ್ಬೋದು. ಇನ್ನ ಕ್ವಶನ್ಸ್ ಯಾವ ರೀತಿ ಇರ್ತಾವ ಅಂದ್ರೆ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ, ಡೈರೆಕ್ಟ್ ಆಗಿ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಇನ್ನ ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇನ್ನು ಇವಾಗ ಡೈರೆಕ್ಟ್ ಆಗಿ ಒಂದು ಎಕ್ಸಾಮಿನೇಷನ್ ಸೆಂಟರ್ ಗಳ ಬಗ್ಗೆ ನೋಡ್ತಗೋಣ. ಅಂದ್ರೆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಇರ್ತಾ ಅಥವಾ ಬೇರೆ ರಾಜ್ಯದಲ್ಲಿ ಇರ್ತಾ ಅಂತ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಒಂದು ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಕೂಡ ಅವರು ಇವರಿಗೆ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ರಾಜ್ಯದ ಆಧಾರದ ಮೇಲೆ. ಇಲ್ಲಿ ಸೈಡ್ ಅಲ್ಲಿ ಒಂದು ರಾಜ್ಯಗಳನ್ನ ಕೊಡಿದ್ರೆ ಒಂದು ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ಸೆಂಟರ್ ಗಳನ್ನ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಈ ಒಂದು ಬಾಕ್ಸ್ ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು. ಇದಕ್ಕೂ ಮುಂಚೆ ನಾನು ನೋಟಿಫಿಕೇಶನ್ ನೋಡಿದ್ರೆ ನಿಮಗೆ ಅವರಿಗೆ ತಿಳಿಸಿಕೊಡ್ತೀನಿ ಯಾವ ಒಂದು ರಾಜ್ಯಕ್ಕೆ ಅರ್ಜಿನ ಸಲ್ಲಿಸಿದ್ರೆ ಅಥವಾ ಯಾವ ಒಂದು ರಾಜ್ಯದವರಿಗೆ ಯಾವ ಒಂದು ಎಕ್ಸಾಮಿನೇಷನ್ ಸೆಂಟರ್ ಅಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಆ ಒಂದು ಕೂಡ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಮಾಹಿತಿ ಕೂಡ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಮೊದಲೇ ಬಂದ್ಬಿಟ್ಟು ಬಿಹಾರ, ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ರಾಜ್ಯದವರು ಅರ್ಜಿನ ಸಲ್ಲಿಸಿದ್ರೆ ಇವರಿಗೆ ಇಲ್ಲಿ ಯಾವ ಒಂದು ಸೆಂಟರ್ ಬರ್ತಂದ್ರೆ ಲಕ್ನೋ ಮತ್ತ ಗೋರಖ್ಪುರ್ ಅಂತ ಸೆಂಟರ್ ಅವರು ಕೊಡ್ತಾರೆ ಎಕ್ಸಾಮಿನೇಷನ್ ಸೆಂಟರ್ ನ. ಇನ್ನ ಎರಡನೇದಾಗಿ ಜಾರ್ಖಂಡ್, ಒಡಿಶಾ, ವೆಸ್ಟ್ ಬೆಂಗಾಲ್ ಮತ್ತು ಮಹಾರಾಷ್ಟ್ರ ಅಂತ ಕೊಡಿದ್ರೆ ಈ ರಾಜ್ಯದವರು ಅರ್ಜಿನ ಸಲ್ಲಿಸಿದ್ರೆ ಇವರಿಗೆ ಇಲ್ಲಿ ರಾಂಚಿ ಮತ್ತು ಲಕ್ನೋನ ಎಕ್ಸಾಮಿನೇಷನ್ ಸೆಂಟರ್ ಆಗಿ ಕೊಡ್ತಾರೆ. ಇನ್ನ ಅಸ್ಸಾಂ, ಮಣಿಪುರ್, ಇಂಪಾಲ್, ಅದೇ ರೀತಿ ಅರುಣಾಚಲ ಪ್ರದೇಶ ಮತ್ತು ಮೇಘಾಲಯ ರಾಜ್ಯದವರು ಅರ್ಜಿನ ಸಲ್ಲಿಸಿದ್ರೆ ಗುವಾಹಟಿ ಅಥವಾ ಲಕ್ನೋವನ್ನ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಆಗಿ ಕೊಡ್ತಾರ. ಇನ್ನ ಡೆಲ್ಲಿ, ಹರಿಯಾಣ, ಪಂಜಾಬ್, ರಾಜಸ್ಥಾನ ಮತ್ತು ಉತ್ತರಾಖಂಡ ರಾಜ್ಯದವರು ಅರ್ಜಿನ ಸಲ್ಲಿಸಿದ್ರೆ ಇವರಿಗೆ ಇಲ್ಲಿ ಲಕ್ನೋವನ್ನ ಒಂದು ಎಕ್ಸಾಮಿನೇಷನ್ ಸೆಂಟರ್ ಆಗಿ ಕೊಡ್ತಾರ. ಇನ್ನ ಕೊನೆದಾಗ ಬಂದ್ಬಿಟ್ಟು ಚಂಡೀಗಢ, ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಅಂಡ್ ಕಾಶ್ಮೀರ ಅಂತ ಕೊಡಿದ್ರೆ ಈ ಒಂದು ರಾಜ್ಯದವರು ಅರ್ಜಿನ ಸಲ್ಲಿಸಿದ್ರೆ ಇವ್ರಿಗೂ ಕೂಡ ಇಲ್ಲಿ ಸೇಮ್ ಅದೇ ರೀತಿ ಲಕ್ನೋ ಅಲ್ಲಿ ಒಂದು ಎಕ್ಸಾಮಿನೇಷನ್ ಸೆಂಟರ್ ಆಗಿ ಅವರು ಕೊಡ್ತಕ್ಕಂಥದ್ದು. ಇನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಕೆಲವು ರಾಜ್ಯಗಳನ್ನ ಮಾತ್ರ ಅವರು ಕೊಡಿದ್ರೆ ಇನ್ನು ಕೆಲವು ರಾಜ್ಯ ಪಟ್ಟಿಗಳನ್ನ ಇಲ್ಲಿ ಕೊಟ್ಟಿಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ಇವಾಗ ನಾವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಿಮ್ಗೆ ಹೇಳಿದ್ರೆ ಇಲ್ಲಿ ಕರ್ನಾಟಕ ರಾಜ್ಯದವರು ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತೀರಿ ಈ ಒಂದು ಎಕ್ಸಾಮಿನೇಷನ್ ಸೆಂಟರ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಇರಂಗಿಲ್ಲ. ಅಂದ್ರೆ ಒಂದು ಎಕ್ಸಾಮ್ ಅನ್ನ ಯಾವ ಒಂದು ರಾಜ್ಯದಲ್ಲಿ ನಾವು ಬರೆಯೋದಕ್ಕೆ ಹೋಗ್ಬೇಕಂದ್ರೆ ಅಥವಾ ಯಾವ ಒಂದು ರಾಜ್ಯದಲ್ಲಿ ಈ ಒಂದು ಎಕ್ಸಾಮಿನೇಷನ್ ಸೆಂಟರ್ ಆಗಿ ಕೊಡ್ತಾರಂದ್ರೆ ಇದಕ್ಕೂ ಮುಂಚೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ರಿ 2023 ಅವರಿಗೆ ಕೆಲವೊಂದಿಷ್ಟು ಅಭ್ಯರ್ಥಿ ಸಂಬಂಧಪಟ್ಟಂತೆ ಲಕ್ನೋವನ್ನ ಒಂದು ಎಕ್ಸಾಮಿನೇಷನ್ ಸೆಂಟರ್ ಆಗಿ ಕೊಟ್ಟಿದ್ರು. ಅದ್ರ ಬಗ್ಗೆ ಕೂಡ ಸೆಪರೇಟ್ ಆಗಿ ವಿಡಿಯೋ ಮಾಡಿದೀನಿ, ಅದನ್ನು ಕೂಡ ನೀವು ಚಾನಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಇವಾಗ ಸದ್ಯಕ್ಕೆ ಅಂದ್ರೆ ಈ ಬಾರಿ ಹೇಳಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟರ್ ಗಳಲ್ಲಿ ಯಾವ್ದಾದ್ರು ಒಂದು ಸೆಂಟರ್ ನವರು ಕೊಡಬಹುದು ಎಕ್ಸಾಮಿನೇಷನ್ ಸೆಂಟರ್ ಆಗಿ. ಒಟ್ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಎಕ್ಸಾಮಿನೇಷನ್ ಸೆಂಟರ್ ಇರುವುದಿಲ್ಲ. ಲಕ್ನೋ ಆದ್ರೂ ಬರ್ಬೋದು, ಇಲ್ಲಿ ಗುವಾಹಟಿ ಇದೆ, ನಂತರ ರಾಂಚಿ ಇದೆ, ಇಲ್ಲಿ ಗೋರಖ್ಪುರ್ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ 5 ಸೆಂಟರ್ ಗಳಲ್ಲಿ ಯಾವ್ದಾದ್ರು ಒಂದು ಸೆಂಟರ್ ನವರು ಎಕ್ಸಾಮಿನೇಷನ್ ಸೆಂಟರ್ ಆಗಿ ಇಲ್ಲಿ ಕೊಡ್ತಾರ. ನೀವು ಒಂದ್ಸರಿ ಅರ್ಜಿನ ಸಲ್ಲಿಸುವಾಗಲೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ನೀವು ಇಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ.
ಇನ್ನ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನಿಮಗೆ ಇವರಿಗೆ ತಿಳಿಸಿಕೊಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಎಕ್ಸಾಮಿನೇಷನ್ ಸೆಂಟರ್ ಇರಂಗಿಲ್ಲ. ಇನ್ನ ಇಲ್ಲಿ ಖಾಲಿರ್ತಕ್ಕಂತ ಹುದ್ದೆಗಳು ಬಂದ್ಬಿಟ್ಟು ಅಥವಾ ಈ ಒಂದು ಮೆರ್ಚೆಂಟ್ ನೇವಿ ಅನ್ನೋದು ಗೋರ್ಮೆಂಟ್ ಅಥವಾ ಪ್ರೈವೇಟ್ ಅಂತ ನೀವು ಕೇಳಬಹುದು. ಈ ಒಂದು ಮೆರ್ಚೆಂಟ್ ನೇವಿ ಅನ್ನೋದು ಇದಕ್ಕೂ ಮುಂಚೆ ಗೋರ್ಮೆಂಟ್ ಅಧೀನದಲ್ಲಿತ್ತು, ಇವಾಗ ಸದ್ಯಕ್ಕೆ ಪ್ರೈವೇಟ್ ಆಗಿ ಬೇರ್ಪಟ್ಟಿದೆ. ಅಂದ್ರೆ ಇಲ್ಲಿ ಖಾಲಿರ್ತಕ್ಕಂತ ಹುದ್ದೆ ಬಂದ್ಬಿಟ್ಟು ಪ್ರೈವೇಟ್ ಹುದ್ದೆಗಳ ಆಗಿರುತ್ತೆ. ಇದಕ್ಕೂ ಮುಂಚೆ ಕೂಡ ನಾನು ಸೆಪರೇಟ್ ಆಗಿ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡವರು ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಇನ್ನು ಯಾವ ರೀತಿ ಅರ್ಜಿನ ಸಲ್ಲಿಸುವುದು ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ನಾನು ಕ್ವಾಲಿಫಿಕೇಶನ್ ಆಗಲಿ ಪೋಸ್ಟ್ ಆಗಲಿ ಅದರ ಬಗ್ಗೆ ನಾನು ಇದಕ್ಕೂ ಮುಂಚೆ ಸೆಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ವಿಡಿಯೋದಲ್ಲಿ ಹೇಳಿದೀನಿ. ಇವರಿಗೆ ತಿಳ್ಕೊಂಡು ನೀವು ಅದಾದ್ಮೇಲೆ ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಅಪ್ಲೈ ಮಾಡಬಹುದು. ಸದ್ಯಕ್ಕೆ ಇವತ್ತಿನ ವಿಡಿಯೋದಲ್ಲಿ ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ಬಗ್ಗೆ ಹೇಳಿಕೊಟ್ಟಿದ್ದೀನಿ. ನಂತರ ಎರಡನೇದಾಗಿ ಯಾವ ಒಂದು ಸಿಲೆಬಸ್ ಇರುತ್ತೆ ಎಕ್ಸಾಮ್ಗೆ, ನೆಗೆಟಿವ್ ಮಾರ್ಕಿಂಗು, ಅದೇ ರೀತಿ ಎಕ್ಸಾಮಿನೇಷನ್ ಸೆಂಟರ್, ಅದೇ ರೀತಿ ಇಲ್ಲಿ ಕಲಿರ್ತಕ್ಕಂಥ ಹುದ್ದೆ ಬಂದ್ಬಿಟ್ಟು ಗೌರ್ಮೆಂಟ್ ಅಥವಾ ಪ್ರೈವೇಟ್ ಹುದ್ದೆಗಳಂತ ನಿಮಗೆ ಪ್ರತಿಯೊಂದ್ರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಇಷ್ಟೆಲ್ಲ ಬಿಟ್ಟು ಮತ್ತೆ ನಿಮಗೆ ಯಾವ್ದಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ಅವರಿಗೆ ತಿಳಿಸಿಕೊಡ್ತೀನಿ. ಅದೇ ರೀತಿ ಒಂದು ನೋಟಿಫಿಕೇಶನ್ ಆಗಲಿ ಮತ್ತೆ ಒಂದು ಅಪ್ಲೈ ಲಿಂಕ್ ಅನ್ನ ಎರಡನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನ ಅರ್ಜಿನ ಸಲ್ಲಿಸೋ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 30 ಏಪ್ರಿಲ್ 2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಎಕ್ಸಾಮಿನೇಷನ್ ಡೇಟ್ ಬಂದ್ಬಿಟ್ಟು ಮೇ ತಿಂಗಳಲ್ಲಿ ಇರುತ್ತೆ. 2024 ಮೇ ಮಂತ್ ಅಲ್ಲಿ ಒಂದು ಎಕ್ಸಾಮ್ ಇರುತ್ತೆ. ನೀವು ಎಕ್ಸಾಮ್ ಅನ್ನ ಬರೆದ ಡೇಟ್ ನಿಂದ 3 ದಿನ ಆದ ನಂತರ ಅವರು ರಿಸಲ್ಟ್ ಕೂಡ ಇಲ್ಲಿ ಅನೌನ್ಸ್ ಮಾಡ್ತಕ್ಕಂಥದ್ದು ಇದಕ್ಕೆ ಕೂಡ ಅವರು ಕೊಟ್ಟಿದ್ದಾರೆ. 3 days ಆಫ್ಟರ್ ದಿ ರಿಟರ್ನ್ ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ಕೊಡಿದ್ರೆ ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಒಂದು ಮಾಹಿತಿ ತಮ್ಮ ವಿಷಯದಲ್ಲಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಮಾಹಿತಿ ಗೊತ್ತಾಗಲಿ. ಅದೇ ರೀತಿ ಮತ್ತೆ ಮುಂದೂಡಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.